ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ. ಜೆಪಿ ನಗರದ ಬಿಸಿಎಂ ವಿದ್ಯಾರ್ಥಿ ನಿಲಯಕ್ಕೆ ರಾತ್ರಿ ಸಮಯದಲ್ಲಿ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ಅಹವಾಲು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಮಕ್ಕಳ ವಿಶ್ರಾಂತಿ ಕೋಣೆ, ದಾಸ್ತಾನು ಕೊಠಡಿ ಹಾಗೂ ಅಡುಗೆ ಕೋಣೆಯನ್ನ ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿದ ಊಟವನ್ನು ಸ್ವೀಕರಿಸಿದರು. ಈ ವೇಳೆ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಹಲವಾರು ರೀತಿಯ ಸವಲತ್ತುಗಳನ್ನು ನೀಡುತ್ತಿದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ನಿಮ್ಮ ಇಷ್ಟದ ಹಾಗೆ ರುಚಿ ಶುಚಿ ಇಲ್ಲದ ಆಹಾರ ನೀಡುವುದನ್ನು ಮೊದಲು ಬಿಡಬೇಕು. ವಿದ್ಯಾರ್ಥಿಗಳಿಗೆ ರುಚಿಯಾದ ಆಹಾರ ನೀಡಬೇಕು. ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಇಲ್ಲಿರುವ ಎಲ್ಲ ವಿದ್ಯಾರ್ಥಿನಿಯರು ನಿಮಗೆ ಮಕ್ಕಳಿದ್ದಂತೆ. ನಿಮ್ಮ ಮಕ್ಕಳನ್ನ ಯಾವ ರೀತಿ ಸಲಹುತ್ತೀರಾ ಅದೇ ರೀತಿ ಇಲ್ಲಿಯ ವಿದ್ಯಾರ್ಥಿಗಳನ್ನ ಪೋಷಕರಂತೆ ಸಲಹಬೇಕು. ವಿದ್ಯಾರ್ಥಿನಿಯರು ತಪ್ಪು ಮಾಡಿದಾಗ ಮೇಲಾಧಿಕಾರಿಗಳಿಗೆ ತಿಳಿಸಿ ಎಚ್ಚರಿಕೆ ನೀಡಬೇಕೇ ಹೊರತು ಅವರನ್ನ ಏಕವಚನದಲ್ಲಿ ಬೈಯಬಾರದು. ಸರ್ಕಾರ ನೀಡುವಂತಹ ಪೋಷಕಾಂಶ ಆಹಾರವನ್ನ ಸರಿಯಾಗಿ ಕೊಡಬೇಕು ಎಂದು ಅಡುಗೆ ಸಿಬ್ಬಂದಿಗಳಿಗೆ ಕಠಿಣವಾಗಿ ತಾಕೀತು ಮಾಡಿ ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ ಅವರು, ಪೋಷಕರು ನಿಮ್ಮನ್ನ ಕೂಲಿ ಕೆಲಸ ಮಾಡುವ ಮೂಲಕ ನಿಮಗೆ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ. ಅವರ ಒಳ್ಳೆತನವನ್ನ ಹಾಗೂ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸಿಕೊಳ್ಳಬಾರದು. ಓದಿನ ಕಡೆಗೆ ಹೆಚ್ಚಿನ ಗಮನ ನೀಡುವ ಮೂಲಕ ನಿಮ್ಮ ಪೋಷಕರ ಕನಸನ್ನ ನನಸು ಮಾಡುವ ಕೆಲಸ ಮಾಡಬೇಕು. ಇನ್ನು ನಿಮಗೆ ಯಾರಿಂದಲಾದರೂ ತೊಂದರೆಯಾದರೆ ನ್ಯಾಯಾಲಯಕ್ಕೆ ನೇರವಾಗಿ ದೂರನ್ನ ನೀಡಿದರೆ ನಿಮ್ಮ ಹೆಸರನ್ನ ಗೌಪ್ಯವಾಗಿಟ್ಟು ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆಂದು ಎಚ್ಚರಿಸಿದರು. ವಿದ್ಯಾರ್ಥಿಗಳಿಂದ ಸಮಸ್ಯೆಗಳ ಬಗ್ಗೆ ಪತ್ರದ ಮೂಲಕ ಮಾಹಿತಿ ಪಡೆದ ನ್ಯಾಯಾಧೀಶರು ವಾರ್ಡನ್ ವೀಣಾ ಅವರಿಗೆ ಮಾಹಿತಿ ನೀಡಿ ಸರ್ಕಾರ ನೀಡಿರುವ ಚಪಾತಿ ಮಾಡುವ ಯಂತ್ರದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಸಿಗದೇ ಇರುವುದರಿಂದ ಅದನ್ನು ಉಪಯೋಗಿಸದಂತೆ ಸೂಚಿಸಿದ್ದರಲ್ಲದೆ ಇದನ್ನು ತೆರವು ಮಾಡುವಂತೆ ಮೇಲಾಧಿಕಾರಿಗಳಿಗೆ ಸೂಚಿಸುತ್ತೇವೆ. ಅಡುಗೆ ಸಿಬ್ಬಂದಿಯವರಿಗೆ ಸ್ವಚ್ಛತೆ ಜೊತೆಗೆ ಗುಣಮಟ್ಟದ ಆಹಾರ ನೀಡುವಂತೆ ಎಚ್ಚರಿಕೆ ವಹಿಸಬೇಕು. ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಿಗಾ ವಹಿಸಬೇಕು. ಪ್ರತಿನಿತ್ಯ ಆಹಾರ ಗುಣಮಟ್ಟದ ವಿವರವನ್ನು ವಿದ್ಯಾರ್ಥಿನಿಯರಿಂದ ಪಡೆಯುವಂತೆ ಸೂಚಿಸಿದ್ದರಲ್ಲದೆ ಸರಿಯಾದ ರೀತಿಯಲ್ಲಿ ಅಡುಗೆ ಮಾಡದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದರು. ಮೇಡಮ್, ಇದು ಚಪಾತಿ ಇದು ಮಿಷನ್ ಮಾಡ್ತೀರಲ್ಲ, ನೋಡಿ ಏನ್ ವ್ಯವಸ್ಥೆ ಇದೆ ಅದರಲ್ಲಿದೆ ಅಲ್ವಾ, ಅದನ್ನ ನಾವು ಲೋಪನ ಸರಿಪಡಿಸ್ಬೇಕಾಗಿದೆ. ಈಗ ಮಿಷಿನ್ ಚಪಾತಿ ಮೇಡಮ್ ಹೇಳಿದ್ರು ಮಿಷಿನ್ ಕೊಟ್ಟಿದ್ದಾರೆ ಅಂತ, ಆ ಮಿಷಿನ್ ಅಲ್ಲಿ ಸರಿ ಬೇಯಲ್ಲ. ಸೊ ಅಂತ ಅವಾಗ ನಾವು ಅವ್ರ ಮೇಲಾಧಿಕಾರಿಗಳನ್ನ ಕರೆಸಿ ನಾವು ಮಾತಾಡ್ಬೇಕಾಗುತ್ತೆ. ಏನಂತಂದ್ರೆ ನಾವು ನಾರ್ಮಲ್ ಆಗಿ ಚೆಕ್ ಮಾಡಕ್ ಬಂದ್ವಿ, ಇಲ್ಲಿ ಕೆಲವೊಂದು ನ್ಯೂನತೆಗಳಿದೆ, ನೋಡೋಣ ಅಧಿಕಾರಿಗಳನ್ನ ಕರೆಸಿ ಅದನ್ನ ಸಮಸ್ಯೆ ಪರಿಹರಿಸೋಕ್ಕೆ ನೋಡೋಣ. ಮತ್ತು ಕೆಲವೊಂದು ಮಕ್ಕಳು ಹೇಳಿದ್ದಾರೆ ಫುಡ್ ಬಗ್ಗೆ ಮೇಯ್ನಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಿಷಿನ್ ಚಪಾತಿ ಮತ್ತು ಇಡ್ಲಿ ಬಗ್ಗೆ ತುಂಬ ದೂರುಗಳು ಕೊಟ್ಟಿದ್ದಾರೆ. ಅದನ್ನು ಮೇಲಾಧಿಕಾರಿಗಳಿಗೆ ಕರೆಸಿ ಮಾತಾಡಿ ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದನ್ನ ನೋಡೋಣ. ಏನು ಕೇಳಿದ್ದಾರೆ ಅಂತಂದರೆ ಕಿಟಕಿಗಳಿಗೆ ಮೇಯ್ನಾಗಿ ಕರ್ಟನ್ಸ್ ಇಲ್ಲ ಅಂತ. ಏಕೆಂದರೆ ನಾನು ಈಗ ಅಲ್ಲಿ ಪರಿಶೀಲನೆ ಮಾಡ್ಕೊಂಡು ಬಂದೆ, ಆ ಕಡೆ ರಸ್ತೆಗಳಿದ್ದಾವೆ ಕಾಣಿಸುತ್ತೆ. ಸೊ ಅದನ್ನು ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ನನ್ನ ಪ್ರಕಾರ ಭದ್ರತೆ ಇದೆ ಅಂತ ನನ್ನ ಅರ್ಥ. ಆ ಥರ ಏನು ಇಲ್ಲಿ ನಾನು ನೋಡಿದ ಮಟ್ಟಿಗೆ ಆ ಥರ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಮತ್ತು ಅದನ್ನು ನಿಮಗೆ ಕಳಿಸೋದೇ ರೇಷನ್ ಅಕ್ಕಿ ಕಳಿಸೋದ ಎಂಥದ್ದು ಊಟಕ್ಕೂ ಅದೇನೆ. ಮತ್ತು ನೀವು ರಿಪೋರ್ಟ್ ಹಾಕಲ್ವ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಮೇಡಮ್. ಫುಲ್ ಗೋಡನಲ್ಲಿ ಕ್ಲೀನ್ ಮಾಡಿಕೊಡ್ತಾರೆ. ಕ್ಲೀನ್ ಜರಿಸೋದಕ್ಕೆ ಅಂತಲೇ ಇಲ್ಲಿಗೆ ಹೇಳ್ತೀರಾ? ಸುತ್ತಮುತ್ತ ಇದೆ ಇಲ್ಲ ಲೈಟ್ಗಳಿರಲ್ಲ, ಲೈಟು ರೂಮ್ಸ್ಗಳಲ್ಲಿ. ಯಾಕೆ ಗೊತ್ತಾ, ಯು ಪೀಪಲ್ ವಿಲ್ ಟಾರ್ಗೆಟ್. ಮೇಡಮ್ ಅಕ್ಕಿ ಒಂದು ಸ್ವಲ್ಪ ಅಂಟಿನಾಗ ಹೋಗಿದ್ದೀನಿ, ಅದನ್ನು ಸ್ವಲ್ಪ ಅವಲಕ್ಕಿ ಅಕ್ಕಿ ಮಾಡಿ
ಅನ್ನ ಎಲ್ಲರಿಗೂ ನೋಡಿ ಅನ್ನ ಮಾಡಿ ಬಡಿಸೋದು ಕೆಲಸ ಎಲ್ಲರಿಗೂ ಸಿಗಲ್ಲ. ನೀವು ಲಕ್ಕಿ, ನೀವು ಈ ಕೆಲಸ ನಿಮಗೆ ಸಿಕ್ಕಿದೆ ಅಂತಂದ್ರೆ ಮಾಡೋ ಅನ್ನ ನಾವು ಮಕ್ಕಳಿಗೆ ಚೆನ್ನಾಗಿ ಹಾಕ್ಬೇಕಲ್ವಾ? ಅದು ಚೆನ್ನಾಗಿ ಈಗ 2 ಸಲ ಮಾತಾಡಲಾಗಿದೆ ಅಂತ ಕಂಪ್ಲೇಂಟ್ ಹೇಳಿದ್ರು. ನಾವು ಕೇಳಿದ್ವಿ 2 ಸತಿ, ಈಗ 2ನೇ ಸಲ ಮಾತಾಡಲಾಗಿದೆ. ಈ ಸಲ ಅವಲಕ್ಕಿ ತರಿಸಿ ತಿನ್ಕೊಂಡು ಹೋಗೋ ಅಂತ ಇದಾ? ಮತ್ತೆ ಹೇಳಿ, ಮತ್ತೆ ಚೆನ್ನಾಗಿಲ್ಲ? ಸರಿ ಬಿಡ್ರೆ ಈಗ ಎಲ್ಲ ಜೊತೆ ಮಾತಾಡ್ತೀನಿ. ಯಾಕೆ ಕಾಣಿಸುತ್ತಾ ಹೊರಗಡೆ? ಹಾಗೆ ಇದೆಯಾ ಅಥವಾ ಹೇಗೆ? ಎಲ್ಲ ರೂಮ್ಗಳಿಗೂ ಹಾಗೆ ಇದೆಯಾ? ಎಷ್ಟು ರೂಮ್ಸ್ ಇದೆ ಇಲ್ಲಿ? ಏನಕ್ಕೆ ಬಂದಿದ್ದಾವೆ ಅವು? ಏನಕ್ಕೆ ಬಂದಿದ್ದಾರೆ? ಮೇಡಮ್ ಬಗ್ಗೆ ಯಾಕೆ ಎಲ್ಲರೂ ಒಳ್ಳೆ ಒಪಿನಿಯನ್ ಬರ್ಕೊಂಡಿದ್ದಾರೆ ನನಗೆ? ತುಂಬ ಕೆಟ್ಟದಾಗಿ ಬೈತಾರೆ ಅಂತ ಬರ್ಕೊಂಡಿದ್ದಾರೆ ಮಕ್ಕಳುಗಳು. ಮತ್ತು ನಾನು ಹೋದ್ಮೇಲೆ ಬೈಬೇಡಿ, ಮಾಡ್ಬಾರ್ದ ಮಾತಾರ. ತಪ್ಪು ಮಾಡ್ತಾರ, ಮೇಡಮ್ ಇದ್ದಾರೆ, ಮೇಡಮ್ ಗಮನಿಸ್ತಾನೆ, ಅದು ಬೇರೆ ಥರ ಇರುತ್ತೆ. ಪೇರೆಂಟ್ಸ್ ಕಲಿಸಿ ಅವ್ರಿಗೆ